ಎಲ್ಲರಿಗೂ ನಮಸ್ತೆ. ಆ, ಇವತ್ತಿನ ಒಂದು ವಿಡಿಯೋ ಸೆಕ್ಯುರಿಟಿ ಬಗ್ಗೆ. ನಿಮಗೆಲ್ಲ ಗೊತ್ತಿದೆ ಪ್ರತಿದಿನ ಯಾವ ರೀತಿ ಸೆಕ್ಯುರಿಟಿ ವಿಚಾರದಲ್ಲಿ ನಾವು ಮೋಸ ಹೋಗ್ತಿದ್ದೀವಿ ಅಂತೇಳಿ. ಇಲ್ಲಿ ವ್ಯಕ್ತಿಗಿಂತ ವಿಚಾರ ಮುಖ್ಯ. ಫಸ್ಟ್ ಪಾಯಿಂಟ್, ನೀವು ಸೆಕ್ಯುರಿಟಿ ಏನು ಸೆಕ್ಯುರಿಟಿ? ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಮೊಬೈಲ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಅಥವಾ ಪ್ಯಾನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಸಿಗ್ನೇಚರ್ ಆಗಿರ್ಬೋದು, ಅಥವಾ ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡೋ ಅಪ್ಲಿಕೇಶನ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಸೆಕ್ಯುರಿಟಿ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಅದರಲ್ಲಿ ನಿಮಗೆ ವಿಡಿಯೋ ಎಡಿಟಿಂಗ್ ಬರುತ್ತೆ, ಫೋಟೋ ಎಡಿಟಿಂಗ್ ಬರುತ್ತೆ, ಮತ್ತು ಆ್ಯಡಿಂಗ್ಸ್ ಮಾಡ್ಕೋಬೋದು, ಅದ್ರ ಜೊತೆ ಆಡಿಯೋ ಹಾಕ್ಕೋಬೋದು ಅಥವಾ ವಿಡಿಯೋ ಹಾಕ್ಕೋಬೋದು ಅಂತ ಭಾಳಷ್ಟು ಅಪ್ಲಿಕೇಶನ್ಸ್ ಬಂದಿದೆ. ಸಾವಿರಾರು ಅಪ್ಲಿಕೇಶನ್ ಎಲ್ಲದರನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡು ಹೋಗ್ತೀರಾ. ಅದರಿಂದ ನಿಮ್ಮ ಮೊಬೈಲಲ್ಲಿರೋ ಎಲ್ಲ ಡೇಟಾನು ಅವ್ರಿಗೆ ಹೋಗುತ್ತೆ. ನಿಮ್ಮ ಮೊಬೈಲಲ್ಲಿ ಏನೇನು ಆ್ಯಡ್ ಮಾಡಿರ್ತಾರೋ ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಆ್ಯಡ್ ಆಗಿ ನಿಮಗೆ ಆ ಒಂದು ಹ್ಯಾಕರ್ ಯಾರು ಅಪ್ಲಿಕೇಶನ್ ಡಿಸೈನ್ ಮಾಡಿರ್ತಾರೋ ಅವ್ರ ಕೈಗೆ ಸಿಗುತ್ತೆ. ಅದಕ್ಕೋಸ್ಕರ ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಇಲ್ಲಿ. ಮೊದಲನೇದು, ಆಧಾರ್ ಕಾರ್ಡ್ ನಂಬರ್ ಯಾವತ್ತೇ ಆಗಲಿ ಯಾರಿಗೇ ಆಗಲಿ ಶೇರ್ ಮಾಡಕೂಡ್ದು. ಫಸ್ಟ್ ಆಫ್ ಆಲ್ ಸಿಮ್ ಕಾರ್ಡ್ ತೊಗೊಳಕ್ಕೆ ಇದಕ್ಕೆ ಆಧಾರ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಇದೆ. ಕೊಡ್ತೀರಾ, ಕೊಟ್ಟಾದಮೇಲೆ ಮತ್ತೆ ನೀವು ಸಿಮ್ ಕಾರ್ಡ್ ಬಳಕೆ ಇಲ್ಲ, ಅದನ್ನು ನೀವು ಬಳಸ್ತಿಲ್ಲ ಅಂತಂದರೆ ಮತ್ತೆ ವೆಬ್ಸೈಟ್ಗೆ ಹೋಗಿ. ನಿಮ್ಗೆ ಆಲ್ಮೋಸ್ಟ್ ಭಾಳಷ್ಟು ಯೂಟ್ಯೂಬ್ ವೀಡಿಯೋಗಳು ಅದು ಇದು ಬಂದಿದೆ. ಎಲ್ಲಿ ಹೋಗಿ ನೀವು ಸಿಮ್ ಕಾರ್ಡ್ ಅದು ನಿಮ್ಮದು ಏನು ಆಧಾರ್ ಕಾರ್ಡ್ ಅಟ್ಯಾಚ್ ಆಗಿದೆ ಏನಿಲ್ಲ ಅಂತೇಳಿ ಅದನ್ನು ನೋಡಿ ಅದನ್ನು ಡಿಸ್ಕಾರ್ಡ್ ಮಾಡೋದು ಮರಿಬೇಡಿ, ತುಂಬ ಇಂಪಾರ್ಟೆಂಟ್. ಅಲ್ಲೋಗಿ ಸೈನ್ ಆಫ್ ಮಾಡಬೇಕು. ಆಧಾರ್ ಕಾರ್ಡ್ ಶೇರ್ ಮಾಡಬಾರ್ದು, ಪ್ಯಾನ್ ಕಾರ್ಡ್ ಶೇರ್ ಮಾಡಬಾರ್ದು. ಮತ್ತು ನಿಮ್ಮ ಮೊಬೈಲ್ ನಂಬರು ನಿಮಗೆ ನಿಜವಾಗಲೂ ಯಾರಿಗೆ ಶೇರ್ ಮಾಡಬೇಕು ಅಂತ ಅನಿಸುತ್ತೋ ಅವ್ರಿಗೆ ಮಾತ್ರ ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಬೇಡಿ. ಆಮೇಲೆ SMS ಅಲರ್ಟ್ಸ್. ಎಷ್ಟೋ ಜನ ವಾಟ್ಸಪ್ಪು, ಯೂಟ್ಯೂಬು, ಫೇಸ್ಬುಕ್ಕು ನೋಡ್ತಾ ಇರೋದ್ರಿಂದ SMS ಯಾರೂ ನೋಡಲ್ಲ. ತುಂಬ ಕಡಿಮೆ, ತುಂಬ ವಿರಳ, ಅತಿ ವಿರಳ. ಸೊ ಹಾಗಾಗಿ ಈ SMS ನಿಮ್ಮ ಮೊಬೈಲ್ ನಂಬರ್ ಇದ್ದರೆ ನಿಮ್ಮ SMS ಯಾವ ಕೋಡು ನಿಮಗೆ ಏನೋ ಒಂದು ನಿಮ್ಗೆ SMS ಮುಖಾಂತರ ಬರುತ್ತೆ ಅಂದ್ಕೊಳ್ಳಿ, ಅದನ್ನೆಲ್ಲ ಇನ್ನೊಬ್ಬರು ಸಹಿತ ನೋಡೋ ಅವಕಾಶ ಇರುತ್ತೆ. ಸೊ ಮೊಬೈಲ್ ನಂಬರು ಸಹಿತ ಬೇಕಂದವ್ರಿಗೆ ಮಾತ್ರ ಕೊಡಿ. ಎಲ್ಲರಿಗೂ ನೀವು ನಿಮ್ಮ ಮೊಬೈಲ್ ನಂಬರನ್ನು ಶೇರ್ ಮಾಡಬೇಡಿ, ಗೊತ್ತಿಲ್ಲದಿರೋ ವ್ಯಕ್ತಿಗಳಿಗೆ ಶೇರ್ ಮಾಡಬೇಡಿ. ಫಸ್ಟು ಮೊಬೈಲ್ ತುಂಬ ಇಂಪಾರ್ಟೆಂಟ್. ಎಲ್ಲರ ಹತ್ರನೂ ಆ್ಯಂಡ್ರಾಯ್ಡ್ ಇದೆ ಈಗಿನ ಕಾಲದಲ್ಲಿ. ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಎಲ್ಲ ಅಪ್ಲಿಕೇಶನ್ಸು, ಥರವರ ಅಪ್ಲಿಕೇಶನ್ಸು. ನನ್ನ ಸ್ಕ್ರೀನ್ ನೀವು ನೋಡ್ತಾ ಇರ್ಬೋದು. ಮೊಬೈಲ್ ಆ್ಯಪ್ಸ್ ಫಾರ್ ಆ್ಯಂಡ್ರಾಯ್ಡ್. ಎಷ್ಟು ಅಪ್ಲಿಕೇಶನ್ಸ್ ಇದೆ ಅಂದರೆ ನಿಮಗೆ ಸಾವಿರಾರು ಅಪ್ಲಿಕೇಶನ್. ಆ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಏನಿಲ್ಲ, ಇವೆಲ್ಲ ಎಷ್ಟು ನೋಡ್ತಾ ಇರ್ಬೋದು. ಯಾರು ಅಪ್ಲಿಕೇಶನ್ ಯಾರು ಬಿಟ್ಟಿದ್ದಾರೆ, ಎಷ್ಟು ಬಿಟ್ಟಿದ್ದಾರೆ ಗೊತ್ತಿಲ್ಲ. ನೀವು ಯಾವುದ್ರಲ್ಲಿ ಎಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನೀವು ಓಪನ್ ಮಾಡ್ತೀರಾ ಅಂದ್ಕೊಂಡ್ರೆ ಎಷ್ಟೋ ಲಕ್ಷಗಟ್ಟಲೆ ಇದೆ. ಕೆಲವೊಂದು ಎಡಿಟಿಂಗ್ ಮಾಡೋದು, ಝೂಮ್ ಮಾಡೋದು, ಮತ್ತು ಇನ್ನೊಂದು ಮತ್ತೊಂದು, ಮತ್ತು ಕೆಲವೊಂದು ಶೇರ್ ಚಾಟು, ಇವೆಲ್ಲ ಇದ್ದಾವೆ. ಕೆಲವೊಂದು ಸ್ಟ್ಯಾಂಡರ್ಡ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಇನ್ನು ಕೆಲವೊಂದು ಏನಿದೆ, ನಿಮ್ಮ ಇನ್ಫಾರ್ಮೇಷನ್ 100% ಅವ್ರಿಗೆ ಲೀಕ್ ಆಗುತ್ತೆ. ನೀವು ಅಕಸ್ಮಾತ್ ನೀವು ಬಳಸ್ತಾ ಇದ್ದೀರ ಅಪ್ಲಿಕೇಶನ್ನ, ಅದು ಸೇಫ್ ಇದೆಯಾ ಇಲ್ವಾ, ಆ ಅಪ್ಲಿಕೇಶನ್ ಭಾಳಷ್ಟು ಜನ ಬಳಸಿದಾರಾ ಇಲ್ವಾ, ಜಸ್ಟ್ ಇಲ್ಲಿ ರೇಟಿಂಗ್ ಹಾಕಿದ್ದಾರೆ ಅನ್ನೋದ್ರ ಮೇಲೆ ನಂಬಾರ್ದು. ಬೇರೆಯವರು ಬಳಸಿದಾರ, ರಿವ್ಯೂಸ್ ಹೇಗಿದೆ ಅದರದ್ದು, ಯಾರಾದರೂ ಬಳಸ್ತಾ ಇದ್ರೆ ಇದವ್ರಿಗೆ ಏನಾದರೂ ತೊಂದರೆ ಆಗಿದೆಯಾ. ಆ್ಯಂಡ್ ನವ ಡೇಸ್ ನಿಮ್ಗೆ ಇದು ನೋಡ್ಬೋದು, ಟೂನ್ ಮೀ ಅಂತ ಅಂದ್ಬಿಟ್ಟು ಇವಾಗ ಫೋಟೋ ತುಂಬ ವೈರಲ್ ಆಗಿದೆ ಈ ನಡುವೆ, ಭಾಳಷ್ಟು ಜನ ಬಳಸಿದ್ದಾರೆ. ಬಟ್ ಇದೇ ಒಂದು ಬೇಸ್ ಮೇಲೆ ಭಾಳಷ್ಟು ಅಪ್ಲಿಕೇಶನ್ಸ್ ಬಂದಿದೆ. ಆ ಅಪ್ಲಿಕೇಶನ್ಸು ನಿಮ್ಮ ಎಂಟೈರ್ ಡೀಟೇಲ್ಸ್ ಕಂಪ್ಲೀಟ್ ನಿಮ್ಮ ಮನೆ ಅಡ್ರೆಸ್ಸಿಂದ ಹಿಡಿದು ಪ್ರತಿಯೊಂದು ತೊಗೊಳುತ್ತೆ. ಒಂದು ಎಕ್ಸಾಂಪಲ್ಲು, ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಮೊಬೈಲ್ ನಂಬರ್ ಇದ್ದರೆ ನಿಮಗೆ ಗೊತ್ತಿಲ್ದಿರಾನೇ ಸಹಿತ ಲೋನ್ ಸಹಿತ ನಡೆಯುತ್ತೆ ಬೇರೆ ಜಾಗದಲ್ಲಿ, ಲೈಕ್ ಇಂಟರ್ನ್ಯಾಷನಲು, ಇನ್ನು ಬೇರೆ ಯಾವುದೋ ಬ್ಯಾಂಕ್ಗಳಲ್ಲಿ. ನಿಮ್ಗೆ ತಿಳಿದಿರಾನೇ ನಿಮ್ಮ ಹೆಸರಲ್ಲಿ ಲೋನ್ ತೊಗೊಂಡಿರೋದು ಉಂಟು. ಆ ಥರ ನಡೆಯುತ್ತೆ. ಹಾಗಾಗಿ ಸೇಫ್ಟಿ ವಿಚಾರದಲ್ಲಿ ನಿಮ್ಮ ಅಪ್ಲಿಕೇಶನ್ಸ್ ತುಂಬ ಇಂಪಾರ್ಟೆಂಟ್ ಇದ್ದು ಯಾವುದು ಕರೆಕ್ಟ್ ಇದೆ ಅದನ್ನು ಮಾತ್ರ ನೀವು ಬಳಸಿ. ಎಲ್ಲ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಡಿ. ಫನ್ ಟೈಮ್ ಅಥವಾ ಸ್ವಲ್ಪ ಎಂಟರ್ಟೈನ್ಮೆಂಟ್ಗೆ ಅಂತೇಳಿ ಕೆಲವೊಂದು ಅಪ್ಲಿಕೇಶನ್ಸ್ ಬಳಸ್ತೀರ, ಲೈಕ್ ಫೋಟೋ ಎನ್ಲಾರ್ಜು, ಇನ್ನೊಂದು ಇಲ್ಲ ಫನಿ ವೀಡಿಯೋಸು, ಫನಿ ಫೇಸ್ ರಿಯಾಕ್ಷನು. ನಿಜವಾಗ್ಲೂ ಅವೆಲ್ಲ ಒಳ್ಳೆಯದಲ್ಲ. ಅವೆಲ್ಲ ಸೇಫ್ಟಿ ಇಲ್ದಿರ, ಸೆಕ್ಯುರಿಟಿ ಇಲ್ದಿರೋ ಇರೋವಂಥ ಅಪ್ಲಿಕೇಶನ್ಸ್.
ಎಲ್ಲ ನಿಮ್ಮ ಡೇಟಾ ಹ್ಯಾಕ್ ಮಾಡಲಿಕ್ಕೆ. ಅದರಲ್ಲೂ ಎಸ್ಪೆಷಲಿ ಆ ಕಂಟ್ರಿ ಈ ಕಂಟ್ರಿ ಅಂತ ಹೇಳಲ್ಲ, ಎಲ್ಲಿಂದನೂ ಆಗಿರ್ಬೋದು. ಬಹಳಷ್ಟು ಜನ ಹೈಯೆಸ್ಟ್ ಹ್ಯಾಕಿಂಗ್ ನಡೀತಾ ಇರೋದು ಮತ್ತು ಹ್ಯಾಕರ್ಸ್ ತುಂಬ ಇದು ಮಾಡ್ತಾ ಇರೋದು ಅಂದರೆ ಈ ಆ, ಏನು ಅರ್ಜೆಂಟೈನಾ, ಬ್ರಾಝಿಲ್ ಆ ಕಡೆಯಿಂದ ಭಾಳಷ್ಟು ಜನ ಇದ್ದಾರೆ. ನಮಗೆ ಗೊತ್ತಾಗಲ್ಲ ಎಲ್ಲಿಂದ ಹೇಗೆ ತಗೊಳ್ತಾ ಇದ್ದಾರೆ ಯಾವ ರೀತಿ ಅಂತ. ಹಾಗಾಗಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬಳಸೋವಾಗ ಬಹಳ ಎಚ್ಚರ ಇರಲಿ. ಇನ್ನು ಯಾವ ಅಪ್ಲಿಕೇಶನ್ ಹೇಗೆ ಅಂತ, ಯಾಕಂದರೆ ಇಲ್ಲಿ ಲಕ್ಷಾಂತರ ಅಪ್ಲಿಕೇಶನ್ಸ್ ಇದೆ. ನಾನು ಯಾವುದನ್ನು ನಿಮಗೆ ಸ್ಪೆಸಿಫೈ ಮಾಡಿ ಹೇಳೋಕ್ಕಾಗಲ್ಲ. ಬಟ್ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಅದರದ್ದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಗೂಗಲಲ್ಲಿ ಪ್ರತಿಯೊಂದು ಅವೈಲಬಲ್ ಇದೆ. ಅದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ಏನಾದರೂ ಇಶ್ಯೂ ಆಗಿದೆ, ಏನೇನು ಡೀಟೇಲ್ಸ್ ಕೇಳ್ತಾ ಇದೆ. ಫಸ್ಟ್ ಪಾಯಿಂಟು, ನೀವು ಈ ಅಕೌಂಟ್ ಡೀಟೇಲ್ಸು ಮತ್ತು ನಿಮ್ಮ ಬೇರೆ ಈ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಅಥೆಂಟಿಕೇಷನು ಅವು ಯಾವುದು ಕೊಡಬಾರ್ದು. ಅದಕ್ಕೆಲ್ಲ ನಿಮ್ಗೆ ಸೆಕ್ಯೂರಿಟಿ ಮೆಸೇಜ್ ಬರುತ್ತೆ, ಕನ್ಫರ್ಮೇಷನ್ ಬರುತ್ತೆ, ಅಥೆಂಟಿಕೇಷನ್ ಬರುತ್ತೆ. ಏನೇ ಬಂದರೂ ಹುಷಾರಾಗಿರಿ, ಎಚ್ಚರವಾಗಿರಿ. ಅವೆಲ್ಲ ನೀವು ಯಾವುದೇ ಕಾರಣಕ್ಕೆ ಕೊಡಬೇಕಂದ್ರೆ 100 ಸಲ ಯೋಚನೆ ಮಾಡಿ ಅಪ್ಲಿಕೇಶನ್ ಸೇಫಾ ಅಂದಮೇಲೆ ಮಾತ್ರ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾಳೆ ದಿನ ನಿಮ್ಮ ಬರೀ ಒಂದು ಅಪ್ಲಿಕೇಶನಿಂದ ನಿಮ್ಮ ಡೇಟಾ ಹೋಗೋದು ಒಂದೇ ಅಲ್ದಿರ ನಿಮ್ಮ ಪರ್ಸ್ನಲ್ ವೀಡಿಯೋಸ್, ಫೋಟೋಸ್ ಸಹಿತ ಶೇರ್ ಆಗ್ತವೆ. ಹಾಗಾಗಿ ಎಚ್ಚರವಾಗಿರಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಎಲ್ಲಿ ಸೇಫ್ಟಿ ಕೊಡಬೇಕು, ಏನು ಮಾಡಬೇಕು, ಯಾವ ರೀತಿ ನಿಮಗೆ ಸೆಕ್ಯೂರಿಟಿ ಕೊಡಬೇಕು, ಒಂದು ಇಮೇಲ್ ಅಡ್ರೆಸ್ಗೆ ನಿಮ್ಗೆ ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು, ಇವಾಗಿನ ಕಾಲದಲ್ಲಿ ಯಾವ ರೀತಿ ಯೂಸ್ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಆಲ್ಮೋಸ್ಟ್ ಇಂಗ್ಲೀಷಲ್ಲಿ ಹಿಂದಿನಲ್ಲಿ ಭಾಳಷ್ಟು ವೀಡಿಯೋಸ್ ಇದ್ದಾವೆ. ಆದರೆ ಕನ್ನಡದಲ್ಲಿ ಇರಲಿ ಅಂತ ಹೇಳಿ ಒಂದು ಸಣ್ಣ ವಿಡಿಯೋ ಹಾಕ್ತಾಯಿದ್ದೀವಿ. ನೋಡಿ, ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.